ಈ ಸಪ್ತದ್ವೀಪ ಹೇಗಿದೆ, ಶಾಸ್ತ್ರ ನಿರೂಪಿಸುವಂತೆ ಹೇಗಿದೆ ದ್ವೀಪ ಅಂತ ಒಂದು ಸಣ್ಣದಾದ ಒಂದು ಕಲ್ಪನೆಯನ್ನು ಮಾಡಿಕೊಳ್ತಾ ಹೋಗೋಣಂತೆ. ಈ ದ್ವೀಪ ಅನ್ನೋದು ಸರಿಯಾಗಿ ಗುಂಡಿಗೆ ಇರುತ್ತೆ. ಸರಿಯಾಗಿ ನಾವು ಅಳತೆ ಮಾಡಿ ರೌಂಡ್ ಹೇಳಿದ್ರೆ ಹೇಗಿರುತ್ತೆ ಹಾಗೆ ಗುಂಡಿಗೆ ದ್ವೀಪ ಇರುತ್ತೆ. ಮೊದಲಿಗೆ ಇರುವಂಥದ್ದು ಜಂಬೂ ದ್ವೀಪ. ಆ ಜಂಬೂ ದ್ವೀಪದ ತುದಿಯಲ್ಲಿ ಇರುವಂಥವರು ನಾವೆಲ್ಲರೂ, ಈ ಭಾರತ ವರ್ಷ ಎಲ್ಲ ಇರೋದು, ನಾವಿರುವಂತಹ ಈ ಸ್ಥಳ ಇರೋದು ಆ ಒಂದು ಜಂಬೂ ದ್ವೀಪದ ತುಟ್ಟ ತುದಿಯಲ್ಲಿ ಇರೋದು. ಹೀಗೆ ಸರ್ಕಲ್ಲಾಗಿ ಏನು ಜಂಬೂ ದ್ವೀಪ ಇದೆ ಅದರ ಸುತ್ತಲೂ ಕೂಡ ಸರ್ಕಲ್ಲಾಗಿಯೇ ಒಂದು ಸಮುದ್ರ ಇದೆ. ಆ ಸಮುದ್ರ ಮುಗಿದ ನಂತರ ಅದರ ಸುತ್ತಲೂ ಕೂಡ ಇನ್ನೊಂದು ದ್ವೀಪ ಇದೆ. ಅದು ಮುಗಿದ ಮೇಲೆ ಒಂದು ಸಮುದ್ರ, ಒಂದು ದ್ವೀಪ, ಒಂದು ಸಮುದ್ರ, ಒಂದು ದ್ವೀಪ, ಒಂದು ಸಮುದ್ರ, ಒಂದು ದ್ವೀಪ. ಈ ಕ್ರಮದಲ್ಲಿ ಒಟ್ಟು 7 ದ್ವೀಪಗಳು 7 ಸಮುದ್ರಗಳು ಇರುತ್ತವೆ. ಅದರಲ್ಲಿ ಈ ಒಂದು ಜಂಬೂ ದ್ವೀಪ ಏನಿದೆ, ನಾವಿರುವಂತಹ ಸ್ಥಳ, ಸಂಕಲ್ಪದಲ್ಲಿ ಜಂಬೂ ದ್ವೀಪೆ ಅಂತ ನಾವು ಹೇಳ್ತೀವಿ. ನಾವು ಎಂಥ ಸ್ಥಳದಲ್ಲಿದ್ದೀವಿ ನಾವು ಹೇಳಬೇಕಲ್ಲ, ಜಂಬೂ ದ್ವೀಪೆ ಭರತ ವರ್ಷೆ ಅಂತ ಹೇಳ್ತೀವಿ ನಾವು. ಇಲ್ಲಿ 1,00,000 ಯೋಜನದಷ್ಟು ದೊಡ್ಡದಾಗಿರುವಂಥದ್ದು ಈ ಜಂಬೂ ದ್ವೀಪ. ಈ ಜಂಬೂ ದ್ವೀಪದಷ್ಟೇ ದೊಡ್ಡದಾಗಿರುವಂಥದ್ದು ಲವಣ ಸಮುದ್ರ. ಅದಕ್ಕೆ ಡಬಲ್ಲು, ಅದರ 2 ಪಟ್ಟಿರುತ್ತೆ ಮುಂದಿನ ದ್ವೀಪ ಸಮುದ್ರಗಳು, ಅದರ 2 ಪಟ್ಟು ಅದರ ಮುಂದಿನ ಸಮುದ್ರ ದ್ವೀಪ ಮತ್ತು ಸಮುದ್ರಗಳು. ಈ ರೀತಿಯಾಗಿ ಇದೇ ಕ್ರಮದಲ್ಲಿ ಈ ಒಂದು ಜಂಬೂ ದ್ವೀಪ ಇರುತ್ತೆ. ಈ ಒಂದು ಜಂಬೂ ದ್ವೀಪದಲ್ಲಿ ಮಧ್ಯದಲ್ಲಿ ಇರುವಂಥದ್ದೇ ಒಂದು ಮೇರು ಪರ್ವತ. ಈ ಮೇರು ಪರ್ವತ ಇಡೀ ಬ್ರಹ್ಮಾಂಡಕ್ಕೆ ಅತ್ಯಂತ ಸರಿಯಾಗಿ ಮಧ್ಯದಲ್ಲಿ ಇರುವಂಥದ್ದು ಅಂತಂದರೆ ಅದು ಮೇರು ಪರ್ವತ. ಮೇರು ಪರ್ವತ ಹೇಗಿರುತ್ತೆ ನೋಡಲಿಕ್ಕೆ, ಯಾವ ಆಕಾರದಲ್ಲಿ ಇರುತ್ತೆ? ಮೇರು ಪರ್ವತ ಅದು ಕೆಳಗೆ ಕಮ್ಮಿ ಇರುತ್ತೆ, ಮೇಲೆ ಹೋಗ್ತಾ ಜಾಸ್ತಿ ಆಗುತ್ತೆ. ಅಂದರೆ ಒಂದು ಬೆಟ್ಟ ಇರುತ್ತಲ್ಲ, ಬೆಟ್ಟವನ್ನು ಹೀಗೆ ಇಟ್ಟರೆ ಹೇಗಿರುತ್ತೋ ಹಾಗೆ ಇರುತ್ತೆ. ಅದು ಕೋನ್ ಆಕಾರ ಅಂತ ಹೇಳ್ತೀವಿ, ಆ ಥರ ಇರುತ್ತೆ. ಅದಕ್ಕೆ ಪುರಾಣವೇ ಒಂದು ಉದಾಹರಣೆಯನ್ನು ಕೊಡುತ್ತೆ. ಈ ಬ್ರಹ್ಮಾಂಡ ಒಂದು ಪದ್ಮಕೋಶ ಇದ್ದಂತೆ. ಪದ್ಮಕೋಶ, ಈ ಲೋಕಗಳೆಲ್ಲವೂ ಕೂಡ ಪದ್ಮಕೋಶದಿಂದ ಬಂದಿದ್ದು ಅಂತ ಶಾಸ್ತ್ರ ನಿರೂಪಣೆ ಮಾಡುತ್ತೆ. ಭಗವಂತನ ನಾಭಿ ಕಮಲ ಏನಿದೆ ಅದು ಆ ಎಲ್ಲ 14 ಲೋಕಗಳಿಗೆ ಪ್ರತೀಕವಾಗಿ ಇರುವಂಥದ್ದು. ಅದರಲ್ಲಿ ನೀವು ಕಮಲವನ್ನು ನೋಡಿದಾಗ ಕಮಲದ ಮಧ್ಯಭಾಗದಲ್ಲಿ ಮೃದುವಾಗಿ ಇರುವಂತಹ ಬಂಗಾರದ ಬಣ್ಣದಂತೆ ಇರುವಂತಹ ಒಂದು ಮಧ್ಯದಲ್ಲಿ ಮೃದುವಾಗಿರುವಂಥದ್ದಿರುತ್ತೆ. ಅದು ಕೋನ್ ಆಕಾರದಲ್ಲಿ ಇರುತ್ತೆ, ಮಧ್ಯದಲ್ಲಿ ಇರುತ್ತೆ. ಅದರ ಮೇಲೆ ಕೇಸರಗಳೆಲ್ಲ ಇರುತ್ತೆ. ಹಾಗೆ ಈ ಲೋಕಗಳು ಕಮಲದಂತೆ ಇದ್ದರೆ ಮಧ್ಯದಲ್ಲಿ ಇರುವಂಥದ್ದು ಯಾವುದು ಅಂತಂದರೆ ಅದು ಆ ಮೇರು ಪರ್ವತ. ಮೇರು ಪರ್ವತ ನಮಗೆ ಯಾರಿಗೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮೇರು ಪರ್ವತ ನಾವು ಹಾಗೆ ಜರ್ನಿ ಮಾಡ್ಕೊಂಡು ಹೋಗ್ತೀವಪ್ಪ ಉತ್ತರ ಭಾಗಕ್ಕೆ, ನಮಗೆ ಉತ್ತರ ದಿಕ್ಕಿನಲ್ಲಿ ಮೇರು ಪರ್ವತ ಇದೆ ಅಂತ ಶಾಸ್ತ್ರದ ನಿರೂಪಣೆ. ನಾವು ಹೋಗ್ತೀವಿ, ನಾವು ಎಷ್ಟು ಸಾಧ್ಯನೋ ಅಷ್ಟು ಉತ್ತರಕ್ಕೆ ಹೋಗಲಿಕ್ಕೆ ಈಗ ಅವಕಾಶಗಳಿದೆಯಲ್ವಾ ಅಂತಂದರೆ ಮೇರು ಪರ್ವತ ಇಂಥದ್ದೆಲ್ಲ ಯೋಗಿಗಳಿಗೆ ಮಾತ್ರ ಗಮ್ಯ ಆಗುವಂಥದ್ದು. ಸ್ಥಳಗಳಿಗೂ ಕೂಡ ಆ ಒಂದು ಸಾಮರ್ಥ್ಯ ಇರುತ್ತೆ. ಈಗ ಬದರಿ ಕ್ಷೇತ್ರ, ನಾವಿವತ್ತು ಹೋಗಿ ನೋಡುವಂತಹ ಬದರಿ ಕ್ಷೇತ್ರ ಒಂದು ಬಿಟ್ಟು ಇನ್ನೂ ಬೇರೆ ಬದರಿ ಕ್ಷೇತ್ರ ಇದೆ. ಒಟ್ಟು 3 ಬದರಿ ಕ್ಷೇತ್ರಗಳಿವೆ ಅಂತ ಹೇಳಿ ವಾದಿರಾಜ ಸ್ವಾಮಿಗಳು ತಿಳಿಸ್ಕೊಡ್ತಾರೆ. ನಮಗೆ ಇವತ್ತು ನಾವು ನೋಡೋದು ಒಂದು ಬದರಿ ಕ್ಷೇತ್ರ, ನರನಾರಾಯಣ ಆಶ್ರಮ ಅಂತ ಹೇಳಿ ನಾರಾಯಣನ ದೇವಸ್ಥಾನ ಇದೆ. ಅದು ಬಿಟ್ಟು ಇನ್ನೂ ಉತ್ತರ ದಿಕ್ಕಿನಲ್ಲಿ ಇನ್ನೊಂದು ಬದರಿ ಕ್ಷೇತ್ರ ಇದೆ. ಅಲ್ಲಿಯೇ ಮಧ್ವಾಚಾರ್ಯರು ವೇದವ್ಯಾಸ ದೇವರಲ್ಲಿ ಅಧ್ಯಯನ ಮಾಡ್ತಾ ಇವತ್ತಿಗೂ ಅಲ್ಲೇ ಇದ್ದಾರೆ. ಆ ಏನು ಉತ್ತರದಲ್ಲಿರುವಂತಹ ಬದರಿ ಇದೆ ಅದು ನಮಗೆ ಅಗೋಚರವಾಗಿರುವಂಥದ್ದು. ಯಾಕೆ ಅಂತಂದರೆ ಈಗ ದೇವರು ಎಲ್ಲ ಕಡೆ ಇದ್ದಾರೋ ಇಲ್ವೋ? ಎಲ್ಲ ಕಡೆ ಇದ್ದಾನೆ. ಯಾಕೆ ಕಾಣಿಸೋದಿಲ್ಲ? ಇದ್ಮೇಲೆ ಕಾಣಿಸ್ಬೇಕಲ್ವಾ? ಅದು ದೇವರಿಗೆ ಆ ಒಂದು ಸಾಮರ್ಥ್ಯ ಇರುತ್ತೆ. ಋಷಿಮುನಿಗಳು ಎಲ್ಲ ಕಡೆ ಇರ್ತಾರೋ ಇಲ್ವೋ? ಇರ್ತಾರೆ, ಆದರೂ ಕಾಣಿಸೋದಿಲ್ಲ. ಯೋಗಿಗಳಿಗೆ ಮಾತ್ರ ಕಾಣಿಸ್ತಾರೆ. ಯೋಗ ಸಾಮರ್ಥ್ಯದಿಂದ ಮಾತ್ರ ಕಾಣಲಿಕ್ಕೆ ಆಗುವಂಥದ್ದು ಹೇಗೆ ವ್ಯಕ್ತಿಗಳೋ ಹಾಗೆ ಕೆಲವು ಸ್ಥಳಗಳು ಕೂಡ ಆ ಥರ ಇರುತ್ತೆ. ಹಾಗಾಗಿ ನಮ್ಮಂತಹ ಸಾಮಾನ್ಯರಿಗೆ ಮೇರು ಪರ್ವತ ಅಂಥದ್ದು ಎಷ್ಟು ನಾವು ಉತ್ತರಕ್ಕೆ ಹೋದರೂ ಕೂಡ ನಮಗೆ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮೇರು ಪರ್ವತವನ್ನು ನೋಡಬೇಕಂದ್ರೆ ಎಷ್ಟು ತಪಸ್ಸು ಮಾಡಿರಬೇಕು ಅಂತಲೂ ಕೂಡ ಇಲ್ಲಿ ವರ್ಣನೆ ಮಾಡ್ತಾರೆ. ಈ ಒಂದು ಜಂಬೂ ದ್ವೀಪ ಏನಿದೆ, ಇಡೀ ಭೂಮಂಡಲದ ಮಧ್ಯಭಾಗದಲ್ಲಿ ಇರೋದು ಮೇರು ಪರ್ವತ. ಮೇರು ಪರ್ವತದ ಸುತ್ತಲೇ ಇರುವಂಥದ್ದು ಜಂಬೂ ದ್ವೀಪ. ಈ ಜಂಬೂ ದ್ವೀಪದಲ್ಲಿ ಒಟ್ಟು 9 ವರ್ಷಗಳಿರುತ್ತೆ. ಅಂದರೆ ಆ ದ್ವೀಪದ 9 ಭಾಗಗಳು ಇರುತ್ತೆ. ಆ 9 ಭಾಗವನ್ನು ಮಾಡಲಿಕ್ಕೆ ಮಧ್ಯದಲ್ಲಿ ಪರ್ವತಗಳು ಇರುತ್ತೆ, ಪರ್ವತಗಳ ಸಾಲು. ಅದರ ತುದಿಯಲ್ಲಿ ದಕ್ಷಿಣಕ್ಕೆ ಬರ್ತಾ ಅಲ್ಲಿ ಹಿಮವತ್ ಪರ್ವತಗಳ ಸಾಲಿದೆ. ಇವತ್ತು ನಾವೇನು ಹಿಮಾಲಯ ಅಂತ ಕರಿತೀವಿ, ಆ ಹಿಮವತ್ ಪರ್ವತಗಳ ಸಾಲು.
ಹಿಮವತ್ ಪರ್ವತಗಳ ಸಾಲಿನ ಈ ಭಾಗದಲ್ಲಿ ಏನಿದ್ದೀವಿ ಇದೇ ಭರತ ವರ್ಷ, ಅದೇ ನಾವಿರುವಂತಹ ಜಾಗ. ಆ ಪರ್ವತಗಳ ಸಾಲು ಆ ಜಂಬೂದ್ವೀಪವನ್ನು ಬೇರೆ ಬೇರೆ ಆಗುವಂತೆ ಮಾಡುತ್ತೆ. ಹಿಮವತ್ ಪರ್ವತದ ಆ ಕಡೆ ಇರುವಂಥದ್ದು ಬೇರೆ ಮತ್ತೊಂದು ವರ್ಷ. ಹೀಗೆ ಜಂಬೂದ್ವೀಪದಲ್ಲಿ 9 ವರ್ಷಗಳು ಅಂತ ಹೇಳಿ ಕರೀತಾರೆ. ದ್ವೀಪದ 9 ಭಾಗಗಳು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬಹುದು. ಆ ಥರ ಬೇಕಾದಷ್ಟು ಪರ್ವತಗಳಿವೆ. ಪರ್ವತಗಳ ಸಾಲಿನಲ್ಲಿ ನಿಷಧ ಮತ್ತು ನೀಲ ಅನ್ನೋ 2 ಪರ್ವತಗಳ ಸಾಲಿನ ಮಧ್ಯದಲ್ಲಿ ಬರುವಂಥದ್ದೇ ಈ ಒಂದು ಮೇರು ಪರ್ವತ. ಈ ಮೇರು ಪರ್ವತ ಅದರ ಬಗ್ಗೆ ವರ್ಣನೆ ಮಾಡ್ತಾ ಕೆಲವು ಮಾತುಗಳನ್ನು ಇಲ್ಲಿ ಹೇಳ್ತಾರೆ. ಪದ್ಮಂ ಮೇರು ಪರ್ವತ ಕರ್ಣಿಕಂ, ಪದ್ಮದ ಕರ್ಣಿಕದಂತೆ ಮೇರು ಪರ್ವತ ಇರುತ್ತೆ ಅಂತ ಹೇಳಿ, ಆ ಮೇರು ಪರ್ವತ ಹೇಗಿದೆ ಅಂತಂದರೆ ಅದರ ಆಕಾರ ಹೇಗಿದೆ ಅಂತ ಹೇಳಿದ್ರೆ ಋಷಿಗಳು ಅದನ್ನು ನೋಡಿದಂತಹ ಋಷಿಗಳು ಹೇಳುತ್ತಾರೆ. ಒಬ್ಬೊಬ್ಬ ಋಷಿಗಳು ಒಂದೊಂದು ಆಕಾರವನ್ನು ಅದಕ್ಕೆ ಹೇಳಿದ್ದಾರೆ ಅಂತ ವಾಯುಪುರಾಣವೇ ಹೇಳ್ತಾ ಇದೆ. ಇಲ್ಲಿ ಶತಾಶ್ರಿಮೇನಂ ಮೇನೆ ಅತ್ರಿಹಿ, ಅತ್ರಿ ಮಹರ್ಷಿಗಳು ಹೇಳ್ತಾರೆ ಇದಕ್ಕೆ 100 ಕೋಣಗಳಿವೆ. ನಾವೀಗ ತ್ರಿಕೋಣ ಅಂದರೆ 3 ತುದಿಗಳಿರುತ್ತೆ, 3 ಕೋಣಗಳಿದ್ದರೆ ತ್ರಿಕೋಣ ಅಂತ ಕರಿತೀವಿ. 4 ಕೋಣ ಇದ್ದರೆ ಚತುಷ್ಕೋಣ ಅಂತ ಹೇಗೆ ಕರಿತೀವೋ ಹಾಗೆ 100 ಕೋಣಗಳು ಇದಕ್ಕೆ ಇದೆ ಅಂತ ಅತ್ರಿ ಮಹರ್ಷಿಗಳು ಹೇಳುತ್ತಾರಂತೆ. ಶತಾಶ್ರಿಮೇನಂ ಮೇನೇತ್ರಿಹಿ ಸಹಸ್ರಾಶ್ರಿಂ ಋಷಿರ್ ಭೃಗು, ಭೃಗು ಮಹರ್ಷಿಗಳು ಹೇಳ್ತಾರೆ 1000 ಕೋಣಗಳು ಈ ಮೇರು ಪರ್ವತಕ್ಕೆ ಇದೆ. ಅಷ್ಟಾಶ್ರಿಮೇನಂ ಸಾವರ್ಣಿ, ಸಾವರ್ಣಿ ಅನ್ನುವಂತಹ ಋಷಿ ಹೇಳ್ತಾರೆ ಇಲ್ಲ 8 ಕೋಣ ಇದೆ ಅಂತ. ಚತುರಸ್ರಂತು ಭಾಗುರಿಹಿ, ಭಾಗುರಿ ಅನ್ನುವಂಥವ್ರು ಇಲ್ಲ 4 ಕೋಣ ಇದೆ ಅಂತ ಹೇಳ್ತಾರೆ. ವಾರ್ಷಾಯಣಿಸ್ತು ಸಾಮುದ್ರಂ, ವಾರ್ಷಾಯಣಿ ಅನ್ನುವವರಿಗೆ ಅದು ಸಮುದ್ರದಂತೆ ಅಗಾಧವಾಗಿ ಈ ಪರ್ವತ ಕಾಣಿಸಿದೆ. ಇನ್ನು ಕೆಲವರಿಗೆ ಒಂದು ಕುಡಿಕೆಯ ಮಡಿಕೆಯ ಆಕಾರದಲ್ಲಿ ಕೆಲವರಿಗೆ ಕಾಣಿಸುತ್ತೆ. ಇನ್ನೂ ಊರ್ಧ್ವವೇಣೀಕೃತಂ ಗಾರ್ಗ್ಯ, ಗಾರ್ಗಿಯ ಮಗ ಅಥವಾ ಗಾರ್ಗಿಯ ವಂಶಕ್ಕೆ ಸೇರಿದ ಒಬ್ಬ ಋಷಿ ಹೇಗಿದೆ ಅಂತಂದರೆ ಊರ್ಧ್ವವೇಣೀಕೃತಂ, ಜಡೆಯನ್ನು ಹಾಕುವಾಗ ಮೇಲಿಂದ ಕೆಳಗೆ ಜಡೆಯನ್ನು ಹೆಣಿತೀವಿ, ಕೆಳಗಿಂದ ಮೇಲೆ ಜಡೆ ಹೆಣಿದ್ರೆ ಹೇಗಿರುತ್ತೋ ಹಾಗೆ ಇದೆ ಅಂತ ಹೇಳಿ ಅವರು ಅದನ್ನು ವರ್ಣನೆ ಮಾಡ್ತಾರೆ. ಇನ್ನು ಸರ್ಕಲ್ ಆಗಿ ಇದೆ ಅಂತ ಇನ್ನೊಬ್ಬ, ಕ್ರೋಷ್ಟಕ್ಕೆ ಪರಿಮಂಡಲಂ. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು? ಎಲ್ಲನೂ ಕೂಡ ಸರಿ, ಆದರೆ ಅಂಶತಃ ಸರಿ. ಎಲ್ಲರೂ ತಾವು ಒಂದೊಂದು ದಿಕ್ಕಿನಿಂದ ತಮಗೆ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಆ ಪರ್ವತವನ್ನು ನೋಡಿ ಹೇಗೆ ಕಂಡಿದೆಯೋ ಆ ರೀತಿಯಾಗಿ ವರ್ಣನೆ ಮಾಡ್ತಾರೆ. ಇದಕ್ಕೆ ಪ್ರಸಿದ್ಧವಾಗಿರೋ ಒಂದು ಕಥೆಯನ್ನು ಹೇಳ್ತಾರೆ. ಕುರುಡರೆಲ್ಲರೂ ಆನೆಯನ್ನು ನೋಡದಂತೆ ಅಂತ ಹೇಳಿ. ಕುರುಡರಿಗೆಲ್ಲ ಆನೆ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಆಗುತ್ತಂತೆ. ಕಣ್ಣು ಕಾಣಿಸೋದಿಲ್ಲ, ಸರಿ ಕರ್ಕೊಂಡು ಹೋಗ್ತಾರಂತೆ. ಒಂದಿಷ್ಟು ಜನ ಅಂಧರನ್ನೆಲ್ಲ ಕರ್ಕೊಂಡು ಹೋಗಿ ಆನೆ ಹತ್ರ ಬಿಡ್ತಾರಂತೆ. ಎಲ್ಲರೂ ಕೂಡ ಆನೆಯನ್ನು ಮುಟ್ತಾರೆ, ಮುಟ್ಟಿ ಹೇಳ್ತಾರೆ ಆನೆ ಹೇಗಿದೆ ಅಂತ ಹೇಳುವಾಗ ಒಬ್ಬ ಆನೆಯ ಮುಂಭಾಗದಲ್ಲಿ ನಿಂತು ಆನೆಯ ಸೊಂಡಿಲನ್ನು ಮುಟ್ತಾನಂತೆ. ಮುಟ್ಟಿ ಓ ಆನೆ ಒಳ್ಳೆ ಹೆಬ್ಬಾವಿದ್ದಂತೆ ಇದೆ ಅಂತ ಹೇಳ್ತಾರಂತೆ. ಇನ್ನೊಬ್ಬ ಕುರುಡ ಹಿಂದೆ ನಿಂತು ಬಾಲವನ್ನು ಮುಟ್ಟಿ ಆನೆ ಹಗ್ಗ ಇದ್ದಂತೆ ಇದೆ ಅಂತ ಹೇಳ್ತಾನೆ. ಮತ್ತೊಬ್ಬ ಕುರುಡ ಆನೆಯ ಕಾಲನ್ನು ಗಟ್ಟಿಯಾಗಿ ಹಿಡಿದು ಓ ಆನೆ ಅಂದರೆ ಒಳ್ಳೆ ಕಂಬದಂತೆ ಇರುತ್ತೆ, ಸ್ತಂಭ ಪಿಲ್ಲರ್ ಆ ಥರ ಇರುತ್ತೆ ಅಂತ ಒಬ್ಬ ಹೇಳ್ತಾನೆ. ಇನ್ನೊಬ್ಬ ಅದರ ಹೊಟ್ಟೆ ಭಾಗವನ್ನು ಮುಟ್ಟಿ ದೊಡ್ಡ ಗೋಡೆ, ಕೋಟೆಯ ಗೋಡೆ ಇದ್ದಂತೆ ಇದೆ ಅಂತ ಇನ್ನೊಬ್ಬ ಹೇಳ್ತಾನಂತೆ. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು? ಎಲ್ಲನೂ ಸರಿ, ಅಂಶತಃ ಸರಿ. ಇದೆಲ್ಲನೂ ಸೇರಿಸಿದ್ರೆ ಏನೋ ಅದು ಆನೆ. ಅದು ಬಿಟ್ಟು ಅವರು ತಮ್ಮ ಸಾಮರ್ಥ್ಯ ಎಷ್ಟಿತ್ತೋ ಅಷ್ಟು ಮಾತ್ರ ಅವರಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಹಾಗೆ ಮೇರು ಪರ್ವತವೂ ಕೂಡ ತುಂಬ ಅಗಾಧವಾದದ್ದು, ದೊಡ್ಡದಾಗಿ ಇರುವಂಥದ್ದು. ಋಷಿಗಳು ತಾವೆಲ್ಲರೂ ಒಂದೊಂದು ದಿಕ್ಕಿನಿಂದಲೋ ಒಂದೊಂದು ರೀತಿಯಿಂದಲೋ ತಮ್ಮ ಸಾಮರ್ಥ್ಯ ಇದ್ದಷ್ಟು ನೋಡಿ ಅದನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ. ಆದರೆ ಮೇರು ಪರ್ವತ ಎಷ್ಟು ಅಗಾಧವಾಗಿದೆ. ಯದ್ಯಸ್ಯ ಯತ್ಪಾರ್ಶ್ವಂ ಪರ್ವತಾಧಿಪತೆ ಋಷಿ ತತ್ತದೇವಾಸ್ಯ ವೇದಾಸು ಬ್ರಹ್ಮೈನಂ ವೇದಕೃಷ್ಣಶಃ. ಒಂದೊಂದು ಭಾಗದಿಂದ ಋಷಿಗಳು ನೋಡಿ ಅದನ್ನು ಹೇಳಿದ್ದಾರೆ. ಪೂರ್ಣವಾಗಿ ಅದು ಹೇಗಿದೆ ಅಂತ ನಿಖರವಾಗಿ ಯಾರು ಹೇಳಲಿಕ್ಕಾಗತ್ತೆ? ಬ್ರಹ್ಮ, ಚತುರ್ಮುಖ ಬ್ರಹ್ಮನಿಗೆ ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮನಿಗೆ ಮಾತ್ರ ಇದು ಪೂರ್ಣವಾಗಿ ಗೊತ್ತಿದೆ ಅಂತ. ಈ ಮೇರು ಪರ್ವತದ ಅಗಾಧತೆಯನ್ನು ವರ್ಣನೆ ಮಾಡುವಂತಹ ಒಂದು ಮಾತು ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ಒಂದು ಪ್ರಸಂಗದಲ್ಲಿ ಬರುತ್ತೆ.
ಪಶ್ಯಂತೋಪಿ ನ ಪಶ್ಯಂತಿ ಮೇರೋ ರೂಪಂ ವಿಪಶ್ಚಿತಃ. ಇದನ್ನು ಉದಾಹರಣೆಯಾಗಿ ತಗೋತಾರೆ ಮೇರು ಪರ್ವತವನ್ನು. ದೇವರು ಅಂದರೆ ಯಾವ ರೀತಿಯಾಗಿದ್ದಾನೆ ಅಂತ ಪೂರ್ತಿಯಾಗಿ ಯಾರಿಗೂ ಕೂಡ ಅರ್ಥ ಮಾಡಿಕೊಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕೆ ಇದನ್ನು ಉದಾಹರಣೆಯಾಗಿ ಕೊಡ್ತಾರೆ. ಶಾಸ್ತ್ರಗಳು ವೇದವಾಕ್ಯಗಳೆಲ್ಲ ಇದೆ. ಯಥೋ ವಾಚೋ ನಿವರ್ತಂತೆ, ಯಾವ ಮಾತಿನಿಂದಲೂ ಕೂಡ ದೇವರನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಥೋ ವಾಚೋ ನಿವರ್ತಂತೆ, ವಾಕ್ಯಗಳು ದೇವರ ಬಗ್ಗೆ ನಮಗೆ ತಿಳಿಸ್ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಆಮೇಲೆ ಅವಚನೇನ ಇವ ಪ್ರೋವಾಚ, ಈ ಥರ ವೇದವಾಕ್ಯಗಳು ಬೇಕಾದಷ್ಟಿದೆ. ಒಟ್ಟು ಮಾತಿನಿಂದ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಈ ಥರ ವೇದ ಹೇಳುತ್ತೆ? ಹಾಗಿದ್ರೆ ವೇದನೆಲ್ಲ ಮುಚ್ಚಿಟ್ಬಿಡೋಣ, ವೇದ ಓದೋದೇ ಬೇಕಾಗಿಲ್ಲ, ಶಾಸ್ತ್ರ ಓದೋದೇ ಬೇಕಾಗಿಲ್ಲ. ಶಾಸ್ತ್ರ ಇರೋದೇ ದೇವರ ವಿಚಾರವನ್ನು ತಿಳಿದುಕೊಳ್ಳಿಕ್ಕೋಸ್ಕರ. ದೇವರನ್ನು ಔಪನಿಷದ ಪುರುಷಃ ಅಂಥೇಳಿ ಉಪನಿಷತ್ತೇ ಹೇಳುತ್ತೆ, ವೇದವೇ ಹೇಳುತ್ತೆ. ವೇದಗಳಿಂದಲೇ ಅವನನ್ನು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ. ನೆನ್ನೆನೇ ನೋಡಿದ್ವಿ ನಾವು, ಕೇವಲ ಯುಕ್ತಿಗಳಿಂದ ನಾವು ಯಾವುದನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ನಮ್ಮ ಪ್ರತ್ಯಕ್ಷವೂ ಕೂಡ ಹಾಗಾಗೋದಿಲ್ಲ. ಇವನು ದೇವರು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಶಾಸ್ತ್ರದ ಆಧಾರ ಬೇಕಾಗತ್ತೆ. ಆದರೆ ಶಾಸ್ತ್ರವೇ ಯಥೋ ವಾಚೋ ನಿವರ್ತಂತೆ, ಮಾತುಗಳು ಅವನನ್ನು ತಿಳಿಸೋದಿಲ್ಲ ಅಂತ ಹೇಳಿಬಿಟ್ರೆ ಇನ್ನೇನು ಗತಿ ಅಂತಂದರೆ, ಅವಾಗ ಅದರ ಅಭಿಪ್ರಾಯವನ್ನು ತಿಳಿಸ್ತಾರೆ. ಶಾಸ್ತ್ರವು ಖಂಡಿತವಾಗಿಯೂ ದೇವರನ್ನು ತಿಳಿಸುತ್ತೆ, ಪರಿಪೂರ್ಣವಾಗಿ ದೇವರನ್ನು ತಿಳಿಸ್ಲಿಕ್ಕೆ ಶಾಸ್ತ್ರವೂ ಅಸಮರ್ಥ. ದೇವರು ಅಂದರೆ ಇಷ್ಟೇನಪ್ಪ ಅಂತ ಹೇಳಿ ಮುಗಿಸ್ಲಿಕ್ಕೆ ಶಾಸ್ತ್ರಕ್ಕೂ ಕೂಡ ಸಾಧ್ಯ ಇಲ್ಲ. ಭಗವಂತ ಅನಂತ, ಎಲ್ಲ ರೀತಿಯಲ್ಲೂ ಕೂಡ ಕೊನೆ ಇಲ್ಲದೇ ಇರುವಂತಹ ವ್ಯಕ್ತಿ ಅಂದರೆ ಅದು ಭಗವಂತ. ಗುಣಗಳು ಅಷ್ಟೇ, ಅವನಲ್ಲಿ ಎಷ್ಟು ಗುಣಗಳಿವೆ? ಅನಂತ ಸದ್ಗುಣಗಳಿವೆ. ಅವನು ದೇಶತಃ ಅನಂತ, ಕಾಲತಃ ಅನಂತ, ಎಲ್ಲ ರೀತಿ ಅನಂತ ಆಗಿರುವಂತಹ ಆ ಭಗವಂತನನ್ನು ವೇದಗಳು ಪರಿಪೂರ್ಣವಾಗಿ ತಿಳಿಸಿಕೊಟ್ಟು ಮುಗಿಸಲಿಕ್ಕೆ ಆಗೋದಿಲ್ಲ.